ಎಲ್ಲರಿಗೂ ನಮ್ಮ ನಿಸರ್ಗ ಗಾರ್ಡನಿಂಗ್ಗೆ ಸ್ವಾಗತಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಗಾರ್ಡನ್ನಲ್ಲಿ ಇರೋವಂಥ ಬಾಳೆ ಗಿಡದಲ್ಲಿ ಈ ವರ್ಷದಲ್ಲಿ ಬಿಟ್ಟಿರೋವಂಥ ಈ ಬಾಳೆಗೊನೆ ಇದನ್ನು ತೋರಿಸೋಣ, ಇದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದು ಚಿಕ್ಕದಾಗಿ ಒಂದು ಗೊನೆ ಬಿಟ್ಟಿದೆ. ಇದು ಬಂದು ಎರಡನೇ ಸರಿ ನಮ್ಮ ಗಾರ್ಡನಲ್ಲಿ ಬಿಡ್ತಾ ಇರೋವಂಥ ಗಿಡ, ಅಂದರೆ ಎರಡನೇ ಸರಿ ಈ ಬಾಳೆಗೊನೆ ಬಿಡ್ತಾ ಇದೆ. ಹೋದ ವರ್ಷನೂ ಒಂದು ಮರದಲ್ಲಿ ಬಿಟ್ಟಿತ್ತು, ನನಗದು ವೀಡಿಯೋ ಮಾಡೋಕ್ಕಾಗಿಲ್ಲ. ಈ ವರ್ಷ ಇದು ಎರಡನೇ ಗೊನೆ ಆಗಿದೆ. ಇದನ್ನು ನಾನು ಚಿಕ್ಕದೊಂದು ಟಬ್ಬಲ್ಲೇ ಇಟ್ಟಿರೋದು. 10 ದಿನದ ನಂತರ ಈ ಗಿಡದಲ್ಲಿ ಹಣ್ಣು ಇಷ್ಟು ದೊಡ್ಡದಾಗಿದೆ. ಇದು ಇನ್ನೂ ದೊಡ್ಡದಾಗುತ್ತೆ, ಅಂದರೆ 3 ತಿಂಗಳು ಕಾಲ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಕೊಡೋವಂಥ ಗೊಬ್ಬರ ಬಂದು ರಾಸಾಯನಿಕ ಗೊಬ್ಬರ ಅಲ್ಲವೇ ಅಲ್ಲ. ಇದಕ್ಕೆ ಬಂದು ಮನೆಯಲ್ಲಿ ನಮ್ಗೆ ಸಿಕ್ಕುವಂಥ ತರಕಾರಿ ವೇಸ್ಟಿಂದನೇ ಮಾಡಿರೋವಂಥ ಗೊಬ್ಬರ, ಅಂದರೆ ಕಿಚನ್ ವೇಸ್ಟ್ ಕಂಪೋಸ್ಟ್ ಅಂತ ಹೇಳ್ತಾರಲ್ಲ, ಅದರಿಂದ ಈ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಹಣ್ಣುಗಳು ಪರವಾಗಿಲ್ಲ, ಕಂಪ್ಯಾರಿಟಿವ್ಲಿ 1.5-2 ಡಜನ್ ಮೇಲೆ ಬಂದಿದೆ. ಇದಕ್ಕೆ ಇನ್ನೂ ಆರೈಕೆ ಮಾಡಿದ್ವಿ ಅಂದರೆ ಇನ್ನೂ ದೊಡ್ಡ ಗೊನೆಗಳು ಬರಬಹುದು. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. 100 ರೂಪೀಸ್ ಟಬ್ಸ್ ಬರುತ್ತದಲ್ಲ, ಬ್ಲ್ಯಾಕ್ ಟಬ್ಸ್ ಅಥವಾ ಬೇರೆ ಯಾವ ಕಲರ್ ಇದ್ರೂ ಸರಿ, 100 ರೂಪೀಸ್ಗೆ ಒಂದು ಟಬ್ ಬರುತ್ತೆ. ಅದನ್ನು ನಾವು ಯೂಸ್ ಮಾಡಿದ್ವಿ ಅಂದ್ರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಇದು ಕಟಾವ್ ಬಂದಿದೆ, ಅಂದರೆ ಕಟಾವ್ ಅಂದರೆ ಹಾರ್ವೆಸ್ಟಿಂಗ್ ರೆಡಿ ಆಗಿದೆ ನೋಡಿ. ಅಂದರೆ ಒಂದು ಬಾಳೆಕಾಯಿ ಹಣ್ಣಾಗಕ್ಕೆ ಶುರುವಾಗಿದೆ. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಒಂದು 2 ದಿನ ನಾವು ಅಕ್ಕಿ ಎಲೆಗಡೆ ಅಥವಾ ಪೇಪರ್ ಸುತ್ಬಿಟ್ಟಿಟ್ವಿ ಅಂದರೆ ಇದು ಹಣ್ಣಾಗ್ಬಿಡುತ್ತೆ ನೋಡಿ. ಇದು ಗಿಡ, ಈ ಗಿಡದಲ್ಲಿ ಉದ್ದಕ್ಕೆ ಗಿಡ ಬಂದಿದೆ. ಇಲ್ಲಿ ಲಾಸ್ಟ್ ಅಲ್ಲಿ ನಾನು ಹೇಳಿದ್ನಲ್ಲ 100 ರೂಪೀಸ್ ಟಬ್ ಅಂತ ಅಂದ್ಬಿಟ್ಟು, ಇದು ಬಟ್ಟೆ ಒಗೆಯಕ್ಕೆಲ್ಲ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋಂಥ ಟಬ್. ಇದು ಮಣ್ಣು ಮತ್ತೆ ಕೆಲವೊಂದು ಗೊಬ್ಬರಗಳು, ಅಂದ್ರೆ ಮನೆಯಲ್ಲೇ ಮಾಡಿರೋಂತಹ ಗೊಬ್ಬರಗಳನ್ನ ಹಾಕಿ ಇದನ್ನ ಗಿಡ ಇಟ್ಟಿದ್ದೀನಿ. ಮನೆಯಲ್ಲಿ ಅದು ಇದು ಯೋಚಿಸಿ ಕಾಲಹರಣ ಮಾಡೋದಕ್ಕೆ ಬದಲು ಈ ಥರ ನಾವು ನಮ್ಮಿಂದ ಆದಷ್ಟು ಟೆರೇಸ್ ಗಾರ್ಡನಲ್ಲಿ ನಾವು ಕೆಲವೊಂದು ಗಿಡಗಳನ್ನ ಇಟ್ಟು ಬೆಳೆಸಿದ್ವಿ ಅಂದರೆ ನಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ. ಜೊತೆಗೆ ನಮಗೊಂದು ಚೆನ್ನ ಹಾರ್ವೆಸ್ಟಿಂಗ್, ಏನೋ ಒಂದು ನಾವಾಗಿ ಪ್ರಯತ್ನ ಪಟ್ಟು ಇದನ್ನ ಹಾಕಿ ಒಂದು ಚಿನ್ನದಾಗಿ ಯಾವ್ದಾದ್ರು ಒಂದು ಪ್ರತಿಫಲ ಸಿಕ್ಕಿದ್ರೆ ಅದು ನಮಗೆ ತುಂಬಾ ಸಂತೋಷವನ್ನು ಕೊಡುತ್ತೆ. ಅದಕ್ಕೋಸ್ಕರ ಟೆರೇಸ್ ಗಾರ್ಡನ್ ಇಡೋದು ತುಂಬ ಒಳ್ಳೆಯದು. ನೀವುಗಳನ್ನು ಆದಷ್ಟು ಟೆರೇಸ್ ಗಾರ್ಡನ್ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ.